Audio Jungle. ಆನಂದ್ ಸ್ವೀಟ್ಸ್ ಮೈಸೂರಲ್ಲಿ ಈ ಬಂದಿರೋ ನಾನು ತುಂಬ ಸಂತೋಷ ಆಗಿದೆ. ಆನಂದ್ ಸ್ವೀಟ್ಸ್ ನಾನು ಬೆಂಗಳೂರು ಜಯನಗರ ಔಟ್ಲೆಟಲ್ಲಿ ನಾನು ಭಾಳ ರೆಗ್ಯುಲರ್ ಕಸ್ಟಮರ್. ಜಯನಗರ ಔಟ್ಲೆಟ್ ಆನಂದ್ ಸ್ವೀಟ್ಸ್ ಮೈಸೂರಲ್ಲಿ ಈಗಾಗಲೇ ನೂರಾರು ಸಿಹಿ ಮಾಡೋ ಮನೆಗಳು ಈಗಾಗಲೇ ಸಿಹಿ ತಿಂಡಿ ಅಂಗಡಿಗಳಿದೆ. ಆನಂದ್ ಸ್ವೀಟ್ಸ್ ಬಂದಮೇಲೆ ಏನು ಡಿಫರೆನ್ಸ್ ಮೈಸೂರಿಗೆ ಅನ್ಸುತ್ತೆ? ಆನಂದ್ ಸ್ವೀಟ್ಸ್ ಹ್ಯಾಸ್ ಸೆಟ್ ಎ ಸ್ಟ್ಯಾಂಡರ್ಡ್ ಟು ದ ಟೀಚರ್ಸ್. ಇನ್ನು ಯಾರೇ ಹೊಸದಾಗಿ ಮೈಸೂರಿಗೆ ಬಂದ್ರು ಅವ್ರು ಇದಕ್ಕಿಂತ ಚೆನ್ನಾಗಿ ಮಾಡಿದ್ರಷ್ಟೇ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ. ಇಲ್ಲ ಆನಂದ್ ಸ್ವೀಟ್ಸ್ ಇವಾಗ ಒಂದು ಡೇಟಮ್ ಲೈನ್ ಇದೀನಿ, ಅದಕ್ಕಿಂತ ಚೆನ್ನಾಗಿ ಮಾಡಿದ್ರೆ ಮೈಸೂರಲ್ಲಿ ಉಳಿಬೋದು, ಇಲ್ಲದ್ರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆನಂದ್ ಸ್ವೀಟ್ಸ್ ಈಗ ಆನ್ ಟಾಪ್ ಇವಾಗ ಆನಂದ್ ಸ್ವೀಟ್ಸ್ ಅಲ್ಲಿ ನೀವೇನೇ ಟೇಸ್ಟ್ ಮಾಡ್ತಾರೆ ಆನಂದ್ ಸ್ವೀಟ್ಸ್ ಲೆವೆಲ್ ಇದೆಯಾ ಇಲ್ವಾ ಅಂತ ನೀವು ಬೇರೆ ಕಡೆ ನೀವು ನೋಡಿ ಹೇಳ್ಬೇಕಾಗಿದೆ. ಸೊ ಆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಆನಂದ್ ಸ್ವೀಟ್ಸ್ ಮೈಸೂರಿಗೆ ಬಂದಿದ್ದಾರೆ. ಸೊ ಮೈಸೂರಲ್ಲಿ ಇದ್ಮೇಲೆ ನೀವೇನೇ ತಿಂದ್ರು ಕಂಪೇರ್ ಮಾಡ್ಬೇಕಾದ್ರೆ ಆನಂದ್ ಸ್ವೀಟ್ಸ್ ಅಲ್ಲಿ ತಿಂದಿದ್ರೆ ಚೆನ್ನಾಗಿಲ್ಲ, ಬೇರೆ ಯಾವುದೇ ಡಿಶ್ ಇರ್ಬೋದು, ಆ ಸ್ವೀಟ್ಸ್ ಇರ್ಬೋದು, ಬೆವರೇಜಸ್ ಇರ್ಬೋದು, ಏನೇ ಇರ್ಬೋದು, ನೀವು ಅದು ತಿಂದಾಗ ಬೇರೆ ಕಡೆ ತಿಂದು ಆನಂದ್ ಸ್ವೀಟ್ಸ್ ಅಲ್ಲಿ ತಿಂದಾಗ ಆನಂದ್ ಸ್ವೀಟ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಕಂಪೇರ್ ಮಾಡ್ಕೊಳ್ಳೋಂಥ ಕಾಲ ಮೈಸೂರಿಗೆ ಬಂದಿದೆ. ಮೈಸೂರಿಗರು ನಾವೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಿದ್ರೆ ನಾವೆಲ್ಲ ರವೆ ಉಂಡೆ ತಿಂದು ಬೆಳೆದವರು, ಮೈಸೂರಿಗೆ ಒಬ್ಬಟ್ಟು ತಿಂದು ಬೆಳೆದವರು. ಆದರೆ ಆನಂದ್ ಸ್ವೀಟ್ಸ್ ಬಂದ್ಮೇಲೆ ನಮ್ಮ ನಾಲಿಗೆ ರುಚಿ ಮತ್ತಷ್ಟು ಎತ್ತರಕ್ಕೆ ಏರ್ಕೊಂಡಿದೆ ಅಂತ ನಾನು ಹೇಳ್ಬೋದು. Audio Jungle.